ಶ್ರೀಪುಕುಲೇಶ ಭಯಂಕರ ಕುರುವೀರ ಶ್ರೀಪುಕುಲೇಶ ಭಯಂಕರ ಕುರುವೀರ ಭೀಷ್ಮದ್ರೋಣ ಕೃಪಾ ಕುರುಕುಲ ಶ್ರೇಷ್ಠ ಪಿತರೆನುತೆ ಭೀಷ್ಮದ್ರೋಣ ಕೃಪಾ ಕುರುಕುಲ ಶ್ರೇಷ್ಠ ಪಿತರೆನುತೆ ಶಕುನಿ ಕರ್ಣ ದುಶ್ಯಾಸನ ಸಹಿತ ಶಕುನಿ ಕರ್ಣ ದುಶ್ಯಾಸನ ಸಹಿತ ಭರತ ಕಂಡ ಸಿಂಹಾಸನ ಅಧಿದೇಶ ಭಯಂಕರ ಕುರುವೀರ ಧರಿಸೇ ರಾಜ್ಯ ಮಕುಟ ಧರಿಸೇ ಧರಿಸೇ ರಾಜ್ಯ ಮಕುಟ ಧರಿಸೇ ಕುರು ಶೌರ್ಯ ಧೈರ್ಯ ಕುರು ಸಾರ್ವಭೌಮ ಕುರು ಶೌರ್ಯ ಧೈರ್ಯ ಕುರು ಸಾರ್ವಭೌಮ ಸರಿ ಸಾಟಿ ಯಾರು ಕುಲೇಶ ಭಯಂಕರ ಕುರುವೀರ ಪಿತಾಮಹರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದರೋ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಅರಣ್ಯದಲ್ಲಿ ಭಿಕ್ಷಾಟನೆ ಮಾಡುತ್ತಿರುವ ಪಾಂಡವರು ನಾಚಿಕೆ ಇಲ್ಲದ ಅರ್ಧ ರಾಜ್ಯವನ್ನು ಮಾಡಿದರು. ನೋಡಿದೆಯಾ ಎಷ್ಟೊಂದು ಅಪಮಾನ. ಸುಯೋಧನ ಅಂದು ಹಾಡಿದ ಮಾತಿನಂತೆ ಅರ್ಧ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಒಂದು ವೇಳೆ ಅರ್ಧ ರಾಜ್ಯವನ್ನು ಕೊಡದೆ ಹೋದ ಪಕ್ಷದಲ್ಲಿ ಯುದ್ಧವೇ ನಿಶ್ಚಯವಲ್ಲವೇ? ತಾತ, ಯುದ್ಧವೇ ಯುದ್ಧ. ನನ್ನ ಬಳಿ 11 ಅಕ್ಷೋಣಿ ಸೈನ್ಯವಿರುವುದು. ಆದರೆ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಚ್ಚುಗುಚ್ಚಾಗಿವರು. ಎಚ್ಚರಿಕೆ ಸಹೋದರ ದುಶ್ಯಾಸನ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲಿ. ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕರಾಗಿರುವರು 3 ಲೋಕದ ಗಂಡಲರುಂಡಾಯಿಗಳು ಪಂಥಗೈದು ನಿಂತಿರುವ ನಮ್ಮ ಅಂಗರಾಜ ವೀರ ಕರ್ಣನಿಲ್ಲವೇ? ದುರ್ಯೋಧನ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣೆದುರು ಬೆಳೆದ ನಮಗೇಕೆ ಅದರ ಚಿಂತೆ? ಮಹಾಪ್ರಭುಗಳಿಗೆ ಜಯವಾಗಲಿ. ಪುರುಷೋತ್ತಮನಾದ ಶ್ರೀಕೃಷ್ಣ ಪರಮಾತ್ಮನು ಆಗಮಿಸುತ್ತಿರುವನು. ಏನು ಪುರುಷೋತ್ತಮನು ಬರುತ್ತಿರುವನು? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ನಾನಿರುವಲ್ಲಿ ಆ ಧನ ಕಾಯುವ ಗೊಲ್ಲನು ಪುರುಷೋತ್ತಮ. ಅವನು ನೆಟ್ಟಿಗೆ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟುಗುಣದ ಅನುಸಾರವಾಗಿ ಈ ದಾಸಿಪುತ್ರನ ಮನೆಯನ್ನು ಆಶ್ರಯಿಸಿದನಂತೆ. ನನ್ನ ಮನೆಗೆ ಬರಲು ಇಷ್ಟವಿಲ್ಲದಿದ್ದರೆ ಹೋಗಲಿ. ಪಿತಾಮಹರಾದ ಭೀಷ್ಮರಿಲ್ಲವೇ? ಆಚಾರ್ಯ ದ್ರೋಣರಿಲ್ಲವೇ? ಅವರ ಮನೆಗಾದರೂ ಹೋಗಬಹುದಾಗಿತ್ತಲ್ಲವೇನು? ಎಷ್ಟೇ ಆಗಲಿ ದನ ಕಾಯುವ ಗೊಲ್ಲ ಇನ್ನೂ ತಿಳುವಳಿಕೆ ಇಲ್ಲ. ಸುಯೋಧನ, ಶ್ರೀಕೃಷ್ಣ ಪರಮಾತ್ಮ ನಿನ್ನ ಬಳಿ ಬರುತ್ತಿರುವುದು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಬೇಡಲು ರಾಯಭಾರಿಯಾಗಿ ಬರುತ್ತಿರೋನು ವಿನಃ ನಿನ್ನ ಬಳಿ ಯಾಚನೆಗಲ್ಲ. ಇದ್ರು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ವಿಚಾರವು ಚಕ್ರವರ್ತಿಯಾದ ನಾನು ನಿನ್ನನ್ನು ಕೇಳಿ ತಿಳಿದುಕೊಳ್ಳಬೇಕೆ ಸಾಕು ಬಾಯಿ ಮುಚ್ಚಿ ತುಚ್ಚ. ಒಬ್ಬ ಬಲವಂತವಾದ ಚಕ್ರವರ್ತಿಗೆ ಈ ದಾಸಿಪುತ್ರನ ನೀತಿ ವಚನಗಳು ಎಂದು ಲಭಿಸುವುದಿಲ್ಲ. ಸಹೋದರ ವೀರನಿಂದ ಪರಿವೃತ್ತನಾದ ಈ ಚಕ್ರವರ್ತಿಗೆ ಈ ದಾಸಿಪುತ್ರನ ನೀತಿ ವಚನಗಳು ಅನವಶ್ಯಕ. ಸುಯೋಧನ, ರೋಗಿಗೆ ಪಥ್ಯವು ರುಚಿಸದಂತೆ ಆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ಸಹೋದರ ದುಶ್ಯಾಸನ, ಹಿರಿಯನೆಂದು ಪೂಜ್ಯನೆಂದು ಸುಮ್ಮನಿದ್ದ ಮಾತ್ರಕ್ಕೆ ಮಿತಿ ಮೀರಿ ಮಾತಾಡುತ್ತಿರುವನು. ಕೂಡಲೇ ಈತನನ್ನು ಸಭೆಯಿಂದ ಹೊರಗಾಡಿಸು. ಎಲ್ಲವೋ ದುರ್ಯೋಧನ ಗೆಳೆಯ, ಹಿರಿಯನೆಂದು ಸಹ ನಿಂದ ಸುಮ್ಮನಿದ್ದರೆ
ಮಿತಿ ಮೀರಿ ಮಾತನಾಡಿದ್ರೆ ಮೊದಲು ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ನಾವೇ ಬಲವಂತವಾಗಿ ಕೊಳ್ಳಬೇಕಾಗುವುದು. ಕೂಡ ನೀನು ನನ್ನನ್ನು ಸಭೆಯಿಂದ ಆಚೆಗಟ್ಟುವೆಯ? ಆ ಸಾಮರ್ಥ್ಯವು ನಿನಗುಂಟೆ. ಈಗ ಕೇಳು ಸುಯೋಧನ, ಧೃತರಾಷ್ಟ್ರ ಪೂರ್ವದಲ್ಲಿ ನಿನ್ನ ತಾಯಿ ಗಾಂಧಾರಿಗೆ ಪತಿ ಯಾರೆಂಬುದು ನೀನು ಹೊರಿದೆಯಾ? ಅಂದು ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ ಕಾಲದಲ್ಲಿ ಭೀಮನು ನಿನ್ನ ತೊಡೆಯನ್ನು ಮುರಿಯುವುದಾಗಿ ಪ್ರತಿಜ್ಞೆ ಮಾಡಿದನು. ಅದನ್ನು ತಡೆದು ನಿನ್ನನ್ನು ರಕ್ಷಿಸಲೆಂದು ಇದುವರೆಗೂ ಅಡಗಿಸಿಟ್ಟಿದ್ದ ಈ ಬಿಲ್ಲನ್ನು ಈ ಕೂಡಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು ಸುಯೋಧನ. ವಿದುರನನ್ನು ಅಪಹಾಸ್ಯ ಮಾಡಲು ಹೋಗಿ ಸರ್ವೋತ್ತಮನಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೇ ಅಲ್ಲ ಮಿತ್ರ, ವ್ಯರ್ಥವಾಯಿತು. ಕರ್ಣ, ಈ ವಿದುರನ ಗೊಡ್ಡ ಬೆದರಿಕೆಗೆ ನೀನು ಹೆದರುವುದೇ? ಈ ವಿದುರನು ಎಂದಾದರೂ ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡುವನು, ಅಥವಾ ಇವನ ಅಲ್ಪ ಬಿಲ್ಲಿನ ನಮಗೇನಾಗತಕ್ಕದ್ದು? ಸುಮ್ಮನಿರು ವೀರಕೇಸರಿ. ಈಗ ಕೇಳಿರಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಅವರನ್ನು ಕೂಡಲೇ ಸಭೆಯಿಂದ ಹೊರಗಡಿಸಾಗುವುದು ಎಚ್ಚರಿಕೆ. ಸಹೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಕೊಡು. ಆ ಗೊಲ್ಲನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಇದಣ್ಣ ಸಿದ್ಧವಾಗಿರುವುದು. ಭೀಷ್ಮ, ದ್ರೋಣ, ವಿದುರಾದಿಗಳು ಎದ್ದು ನಿಂತು ನಮಸ್ಕರಿಸಿದರೂ ಸಹ ಈ ದುರ್ಯೋಧನನು ಕಣ್ಣೆತ್ತಿಯೂ ನೋಡದೆ ಕುಳಿತಿರುವನಲ್ಲ. ಇರಲಿ, ತಾನಾಗಿಯೇ ಬಂದು ನನ್ನ ಪಾದದ ಬಳಿ ಬೀಳುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗಮಾಯ. ಓ ಸುಯೋಧನ, ಸಾರ್ವಭೌಮ ಚಕ್ರವರ್ತಿ ಎಂದೆನಿಸಿದ ನೀನು ದೂತನಾಗಿ ಬಂದ ನನ್ನ ಪಾದಕ್ಕೆ ನಮಸ್ಕರಿಸುವುದೇ? ಕೃಷ್ಣ, ದೂತನಾಗಿ ಬಂದ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದ್ದೆಂದು ಹೆಮ್ಮೆಗೊಳ್ಳಬೇಡ. ಹಾಗೇನಾದರೂ ನಾನು ನಮಸ್ಕರಿಸಿದ್ದು ಆದರೆ ಭೂತಾಯಿಗೆಂದು ತಿಳಿ. ಪೀಠವು ಸಿದ್ಧವಾಗಿರ್ಬೋದು, ಕುಳಿತುಕೊಳ್ಳಬಹುದು. ಆಗಬಹುದು. ಕೃಷ್ಣ, ನಿನಗೆ ನರ್ತನವೆಂದರೆ ಬಹಳ ಇಷ್ಟವಿರಬಹುದಲ್ಲವೇನು? ಇರಬಹುದೇನು? ಇದ್ದೇ ಇರುವುದು. ನೋಡು, ನಮ್ಮ ರಾಜ ನರ್ತಕಿಯರ ನರ್ತನವನ್ನು ನೋಡಿ ಆನಂದಿಸು. ಯಾರಲ್ಲಿ ರಾಜ ನರ್ತಕಿಯರನ್ನು ಬರಮಾಡಿ
ವರ್ಣಧಾರಿ ಚೆಲುವ ಕೊಳಲ ನಾದದೆ
ನಾದದೆ ಕೊಳಲ ನಾದದೆ ಜಗವನೆ ಈ ಜಗವನೆ ಕೊಳಲನಾದದ ಈ ಜಗವನೆ ಮರುಳುಗೊಳಿಪ ಕೃಷ್ಣ ಭೀಮನಿಗೆ ಇವನು ಕಡುವೈರಿ ಭೀಮನಿಗೆ ಇವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಭೀಮನಿಗೆ ಇವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಇವನಿಗೆ ಸಾಟಿ ಯಾರಿ ಹರಿ ಇವನಿಗೆ ಸಾಟಿ ಯಾರಿ ಹರಿಲ್ಲಿ ಇವನಿಗೆ ಸಾಟಿ ಯಾರಿ ಹರಿಲ್ಲಿ ಇವನಿಗೆ ಸಾಟಿ ಯಾರಿ ಹರಿಲ್ಲಿ ಕುರುವೀರ ರಣಧೀರ ಕುರುವೀರ ರಣಧೀರ ಕೌರವೇಶ್ವರ ಕುರುವೀರ ರಣಧೀರ ಕುರುವೀರ ರಣಧೀರ ಕೌರವೇಶ್ವರ ಕರುಣಾಳ್ ಕುರುಭೂಪರಾಜೇಶ್ವರ ಕುರುವಂಶ ಕುಲತಿಲಕ ವಪುಟೇಶ್ವರ ಧೀರ ಕರುಣಾಳು ಕುರುಭೂಪರಾಜೇಶ್ವರ ರಾಜೇಶ್ವರ ರಾಜೇಶ್ವರ ಮುರಾರಿಯು ಬಂದ ಮುಖ್ಯ ಉದ್ದೇಶವನ್ನು ಈ ಸಭೆಗೆ ತಿಳಿಸಬಹುದಲ್ಲ? ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ ಹಾಗೂ ಕೌರವನ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಗೆ ಇಲ್ಲಿಗೆ ಬಂದಿರುವೆನು. ವಿಷಯವೇನೆಂದರೆ, ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿರೋದ್ರಿಂದ ನಾನು ನಿಮ್ಮ ಮುಂದಿಡುವ ಕೆಲವು ಪ್ರಶ್ನೆಗಳನ್ನು ಅನುಗ್ರಹಿಸಬೇಕು. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಮನೋಭಾವನೆಗಳನ್ನು ಬದಿಗಿರಿಸಿ ತೀರ್ಪು ನೀಡಬೇಕಾಗಿದೆ. ಒಂದು ವೇಳೆ ನೀವು ಹಾಗೆ ಮಾಡದಿದ್ದ ಪಕ್ಷದಲ್ಲಿ ಮುಂದೊದಗುವ ಭೀಕರ ಅನಾಹುತಗಳಿಗೆಲ್ಲದಕ್ಕೂ ನೀವೇ ಕಾರಣರಾಗಬೇಕು. ಈಗ ಪಾಂಡವರು ನನ್ನೊಡನೆ ಈ ರೀತಿಯ ಸಂದೇಶವನ್ನು ಕಳುಹಿಸುವುದು ಕೇಳಿ. ಕಪಟ ಜೂಟದಲ್ಲಿ ಪರಾಜಿತರಾಗಿದ್ದು ತಮ್ಮಗಳ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂತಿರುಗಿರುವುದಲ್ಲದೆ ಮುಂದಿನ ರಾಷ್ಟ್ರದ ಕಲ್ಯಾಣಕ್ಕಾಗಿ ನಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಹಿಂತಿರುಗಿಸಿದರು. ಪ್ರಿಯ ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರ. ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರುತ್ತಾ ಬಂದಿರುವ ದೀರ್ಘ ವೈರವನ್ನೂ ಸಹ ಪಾಂಡುನಂದನರು ಮರೆಯಲು
ಈಗಲೂ ಸಿದ್ಧರಿರುವರು. ಲಾಕ್ಷಾಗೃಹ ದಹನ, ಸರ್ಪಬಂಧ, ಕಪಟದ್ಯೂತ ಇದೆಲ್ಲದಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪದ ಕಾರ್ಯಗಳನ್ನು ಸಹ ಮಂದಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸುಸಮಯದಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನೆರಡು ಹಿತವಚನಗಳನ್ನೂ ಸಹ ತಿಳಿಸಿರುವೆನು. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾಗಿರೋದು ನಿಮ್ಮಂಥ ಪ್ರಾಜ್ಞರಿಗೆ ಸೇರಿದ ವಿಚಾರ. ಶೋಧನ ಹಾಡು ಬೇಡ ಹೇಳು. ಬೇಡವಯ್ಯ ಈ ಹಠವು ಸಾಧಿಸಬೇಡ, ಪರಮಾತ್ಮನ ತಂದೆಯನ್ನು ತೊರೆಯಲು ಬೇಡ. ಬೇಡವಯ್ಯ ಈ ಹಠವು ಸಾಧಿಸಬೇಡ, ಪರಮಾತ್ಮನ ತಂದೆಯನ್ನು ತೊರೆಯಲು ಬೇಡ. ಜನರಾದ ನೀವು ಎಲ್ಲ ಸುಖದಿ ಅನುಜರಾದ ನೀವು ಎಲ್ಲ ಸುಖದಿ ಬಾಳಿರಿ, ವೈರ್ಯವನ್ನು ಬಿಟ್ಟು ನೀವು ಶಾಂತರಾಗಿರಿ. ವೈರ್ಯವನ್ನು ಬಿಟ್ಟು ನೀವು ಶಾಂತರಾಗಿರಿ. ಬೇಡವಯ್ಯ ಈ ಹಠವು ಸಾಧಿಸಬೇಡ, ಪರಮಾತ್ಮನ ಮನವನ್ನೇ ನೋಯಿಸಬೇಡ, ನೋಯಿಸಬೇಡ, ನೋಯಿಸಬೇಡ. ಶಿವೋಧನ, ಈಗ ತಾನಾಗಿ ಒದಗಿವಂತಿರುವಂತಹ ಸುಸಯವನ್ನು ಕಳೆದುಕೊಳ್ಳಬೇಡ. ಶ್ರೀಕೃಷ್ಣ ಪರಮಾತ್ಮನ ಮಾತಿನಂತೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆದರಿಸು, ಆಲೋಚಿಸು. ಸತ್ಯದ ಬೆಲೆ ನೀ ಕಾಣೆ. ಪಾಂಡುಕುಮಾರರ ಅಭಿಮತ ತಿಳಿಯದೆ ಪಾಂಡುಕುಮಾರರ ಅಭಿಮತ ತಿಳಿಯದೆ ದುಡುಕುವುದಲ್ಲೋಚಿತ ಗುರುಕುಲ ತಿಲಕ. ಸಂಧಿಯ ಬೇಡುವ ಸದಯರ ಮನದ ಸಂಧಿಯ ಬೇಡುವ ಸದಯರ ಮನದ ಶಾಂತಿಯ ನರಿಯದೆ ದೂಷಿತನಾಗು, ಶಾಂತಿಯ ನರಿಯದೆ ದೂಷಿತನಾಗು. ಪಾಂಡುಕುಮಾರರ ಅಭಿಮತ ತಿಳಿಯದೆ ದುಡುಕುವುದನುಚಿತ ಗುರುಕುಲ ತಿಲಕ. ದುರ್ಯೋಧನ, ಪಿತಾಮಹರಾದ ಭೀಷ್ಮರು ಶ್ರೀಕೃಷ್ಣ ಪರಮಾತ್ಮರು ಹೇಳಿರುವುದಕ್ಕಿಂತ ಹೆಚ್ಚೇನು ನಾ ಹೇಳುವುದಿಲ್ಲ. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು, ಇದೇ ನನ್ನ ಅಭಿಮತ. ಸುಯೋಧನ, ಯಾರದು ಮಾತನಾಡುತ್ತಿರುವುದು? ಓಹೋ, ಚಿಕ್ಕಪ್ಪ ವಿದರ ಮಹಾಶಯರು. ನಡೆಯಲಿ ನಿಮ್ಮ ಅರಣ್ಯ ರೋಧ. ನೀವು ನನ್ನ ರೋದನವೇನೋ ಅರಣ್ಯ ರೋದನವೇ ನಿಜ. ಆದರೆ ಏನು ಮಾಡಲಿ, ಕೆಡುವರನ್ನು ಕಂಡಾಗ ಹಿತವಚನ ಹೇಳುವುದು ನಮ್ಮಂತರ ಹಿರಿಯರ ಕರ್ತವ್ಯ. ಮಗು, ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ಆದರೆ ನಿನಗಿಚ್ಛೆ ಬಂದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಟ್ಟು ಶ್ರೀಕೃಷ್ಣ ಪರಮಾತ್ಮನ ಸಂಧಿಯನ್ನು ಸಹಕರಿಸು ಕಂದ. ಚಿಕ್ಕಪ್ಪ, ಈ ನೀತಿ ವಾಕ್ಯಗಳನ್ನು ಪಾಂಡವರಿಗೆ ಏಕೆ ಹೇಳಲಿಲ್ಲ? ನಿಮಗಾಗಲಿ ಕೃಷ್ಣನಿಗಾಗಲಿ
ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರುತ್ತಿರುವುದೇನು? ಆ ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರ ಪಕ್ಷಪಾತರಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕಂತೆಯೇ ನಡೆದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹಳ ಶ್ಲಾಘನೀಯವಾಗಿಯೇ ಮುಗಿಸಿಕೊಂಡೆ. ಆದರೆ ಈ ನಿಮ್ಮ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಯನ್ನು ಮಾತ್ರ ಈ ದುರ್ಯೋಧನಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತ, ಸ್ವಾಭಿಮಾನ ಶೂನ್ಯದ ಕೊಳಗುರಿರಲ್ಲ ಕೃಷ್ಣ, ಕೊಳಗುರಿರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ಯೋಚಿಸಿ ನೋಡು ಸುಯೋಧನ, ಮತ್ತೊಮ್ಮೆ ಯೋಚಿಸಿ ನೋಡು. ಸಾಕು ಮಾಡಿ ವಾಗ್ಪಟ್ಟದವರು ಏನು ಹೇಳಿದೆ? ನಮ್ಮದು ದುರಗ್ರಹದ, ದುರಂಕಾರದ, ದುಸ್ಸವಾಸದ, ದುರಾಶಯದ ದುರಾಭಿಮಾನವೇ. ಹಾಗಲ್ಲ ಕೇಳು ಕೃಷ್ಣ, ಈ ದುರ್ಯೋಧನನ್ನು ವಧಿಸಬೇಕೆಂದು ಹೇಳಿದರುವನಲ್ಲವೇ ಆ ನಿನ್ನ ಹೊಟ್ಟೆ ಭಾಗ ಭೀಮ, ಅದು ದುರಗ್ರಹ. ಲೋಕೈಕ ವೀರನಾದ ಈ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದು ಹೇಳುತ್ತಿರುವನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ, ಅದು ದುರಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿರಲ್ಲವೇ ಪಾಂಡವರು, ಅದು ದುಸ್ಸವಾಸ. ದುರ್ಯೋಧನ ದುಶ್ಯಾಸನವನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜಾಪದಗಿಯನ್ನು ಆರಿಸಬೇಕೆಂದು ಆಲೋಚನೆ ಮಾಡುತ್ತಿರುವಲ್ಲವೇ ಆ ಪಾಂಡವರು, ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರೆಂದು ಜಂಬ ಕಚ್ಚಿಕೊಂಡು ಮೆರೆಯುತ್ತಿರುವಲ್ಲವೇ ಪಾಂಡವರು, ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನು ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾಗುವುದು. ಅಣ್ಣನ ಮಾತುಗಳು ಎಲ್ಲವೂ ನನಗೆ ಒಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸಿರುವುದು ಕೋಪದ ಜ್ವಾಲೆ. ಇಂತಹ ಯುದ್ಧದ ಬಿರುಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ವಂಚಕಿ ನಿನ್ನ ತಂತ್ರಕ್ಕೆ ಬೆದರುವೆನ, ಕಪಟ ನಾಟಕ ಸೂತ್ರಧಾರಿಣಿ. ವಂಚಕಿ ನಿನ್ನ ತಂತ್ರಕ್ಕೆ ಬೆದರುವೆನ, ಕಪಟ ನಾಟಕ ಸೂತ್ರಧಾರಿಣಿ. ಆ ಭೀಮನ ಹೃದಯ ಶಿಲ್ವನ್ನು, ಆ ಭೀಮನ ಹೃದಯ ಶಿಲ್, ಆ ಭೀಮನ ಹೃದಯ ಶಿಲ್ವನ್ನು ಬಿಸಿರ ಭೀಮನ ಹೃದಯ ಶಿಲ್ವನ್ನು ಬಿಸಿ ರಕ್ತವ ಭೀಮನ ಹೃದಯ ಶಿಲ್ವನ್ನು ಬಿಸಿ ರಕ್ತವ ಮಾನವ ರಣದೊಳಗೆಲ್ಲ ಚೌರ್ಯವನೋದ, ರಣದೊಳಗೆಲ್ಲ ಚೌರ್ಯವನೋದ. ವಂಚಕಿ ನಿನ್ನ ತಂತ್ರಕ್ಕೆ ಬಿರುವೆನ, ಕಪಟ ನಾಟಕ ಸೂತ್ರದ ವಂಚಕಿ ನಿನ್ನ ತಂತ್ರಕ್ಕೆ. ಕೃಷ್ಣ, ಆ ನಿನ್ನ ಪಾಂಡ ಸೇಳ ಸಮುದ್ರವಲ್ಲೂ ಕೆಳಗಿ ಬಿಡವಲ್ಲ ಗಣ್ಣುಗಳು ನಾವು. ಆ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನು ಸದಾ ಸಿದ್ಧನಿರುವನು. ಹೋಗು, ಸಮರವೇ ಸಿದ್ಧ, ಅದಕ್ಕೆ ನಾವು ಸಹೋದರ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ವೈರಿ ಅರ್ಜುನನ ಮೇಲಿನ ಹಾಗೆ ತೀರದ ಹೊರತು ಈ ರಾಧೆಯರಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಚೆಲ್ಲಿಸದು ರಾಧೆಯನ್ನ ಪಂಥ ವ್ಯರ್ಥ ನುಡಿಗಳಿಂದ, ಚಲಿಸದು ರಾಧೆಯನ್ನ ಪಂಥ ವ್ಯರ್ಥ ನುಡಿಗಳಿಂದ. ಮತಿಗೆಟ್ಟಿ ನುಡಿವಿರೇಕೆ ಮಹಾರಥಿಕರೆಂದೆನಿಸಿ, ಮತಿಗೆಟ್ಟಿ ನುಡಿವಿರೇಕೆ ಮಹಾರಥಿಕರೆಂದೆನಿಸಿ.
ದುರುಳ ಪಾರ್ಥನ ಶಿರವ ಅರೆವ ತನಕ ಆ ದುರುಳ ಪಾರ್ಥನ ಶಿರವ ಅರೆವ ತನಕ ಶಾಂತಿಯೇ ಈ ಅಂಗಾಧಿಪತಯೇ ರಾಜೇಂದ್ರ, ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಇಂತಹ ವೃದ್ಧರಿಗೆ ಸ್ವಾಭಾವಿಕವಾದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಇವರಂತೆಯೇ ಮಾತನಾಡುವುದೇ? ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಇಚ್ಛಿಸುವೆಯಾ? ಇದು ನಿನ್ನ ಧರ್ಮವೇ? ಪರಮಾತ್ಮ, ಆ ನಿನ್ನ ಪ್ರಾಣಮಿತ್ರ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿರುವೆಯಲ್ಲ. ಆ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮಾನವನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಭಲೆ ಅಂಗಾದಿಪ, ಭಲೆ! ಈ ನಿನ್ನ ದರ್ಪಣ ನುಡಿಗಳಿಂದ ಕೃಷ್ಣನ ಕಂಠ ಬಿಗಿದಂತಾಯ್ತು. ಓಹೋ, ಬೇರೆ ಮೀರಿತು. ಮಧೋನ್ಮತ್ತರಾದ ಇವರೊಡನೆ ಮಾತನಾಡುವುದು ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು ಸುಯೋಧನ. ಭಾರತ ಭೂಮಿ ಜಯಿಸಿ ದುರಾಶ, ಭಾರತ ಭೂಮಿ ಜಯಿಸಿ ದುರಾಶ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ಜಯಿಸಿ ದುರಾಶ. ಕರೆಸಿಗನಿ ಅನುಜಾತರ, ಕರೆಸಿಗನಿ ಅನುಜಾತರ, ಕರೆಯನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ. ಕರೆಯನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ. ವೈರವನೆ ನೀಗಿ ನಿನ್ ಸೈರಣಯಂ ತಾಳೈ, ವೈರವನೆ ನೀಗಿ ನಿನ್ ಸೈರಣಯಂ ತಾಳೈ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿ ಹೊರಗುಣಯುತ ನೆನೆಸಿ ಹೊರೆಯೈದರೆಯ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ಹೊರಗುಣಯುತ ನೆನೆಸಿ ಹೊರೆಯೈದರೆಯ. ಭಾರತ ಭೂಮಿ ಜಯಿಸಿ ದುರಾಶ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಾಶ, ಜಯಿಸಿ ದುರಾಶ. ಸುಯೋಧನ, ಈ ನಿನ್ನ ಬಂಧು ಮಿತ್ರರನ್ನು, ಗುರು ಹಿರಿಯರನ್ನು ಒಮ್ಮೆ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡುವೆ ಏಕೆ? ದಾನವಪತಿ ವಿಜಯೀಪತಿ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ? ಭೀಕರ ರಣರಂಗದಿಂದ ಈ ಜನರನ್ನು ರಕ್ಷಿಸುವ ಸಲುವಾಗಿ. ಇದು ನಾನಿಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುಪತಿ? ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ, ಅಥವಾ ಧರ್ಮ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ನನ್ನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರಿಗೆ ಭಿಕ್ಷಾ ವೃತ್ತಿಯ ಯೋಗ್ಯವಾದ ಜೀವನ. ಧರ್ಮ ಬೀರುಗಳದವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸ ಅಪಮಾನ ನನ್ನಿಂದಾಗದು.
ಯುದ್ಧದ ಭಯವನ್ನು ತೋರಿಸುವೆಯೋ ಜನಾರ್ದನ? ಯುದ್ಧವು ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಶತ್ರುನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆಗಿದ್ದರೆ ಅಗತ್ಯವಾಗಿ ಅದನ್ನೇ ಹೊಂದಿವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳಿದೆಯಾ? ನಿನ್ನ ಅಪರಾಧಗಳು ಅಗಣ್ಯ, ಅಬೋಧ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ಕಂಡು ಕರುಬಿದ ನೀನು ಈ ಶಕುನಿ ಮಾವನ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ಜುತ್ಯ ಕೆಳೆತಂದದ್ದನ್ನು ಮರೆತೆಯ? ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಕೇವಲ ಅನ್ಯಾಯಾಚರಣೆಯಲ್ಲಿಯೇ ತೊಡಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಪ್ರಭೆ ಕೆಟ್ಟರೂ ಸರಿಯ ಕಾಡುಗಟ್ಟಬೇಕೆಂದು ಪಟ್ಟಿಡಿದ ಕಚ್ಚದೆ ಕಟ್ಟಾಳು ಗೌರವೇಶ್ವರನ್ನು ಅಂದು ಮಯಸಭೆಯಲ್ಲಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲವೇ ಆ ನಿನ್ನ ಪಾಂಡವ ಸತಿ ಪಾಂಚಾಲಿ. ಅಂದೇ ತೊಟ್ಟನು ಕೃಷ್ಣ ವಜ್ರವೆಂಬ ಕವಚವನ್ನು ಊಟ ಪ್ರೇತ ಪಿಚಾಚಿಗಳಿಗೆ ಒಡೆನಾದ ಬುದ್ಧನಾಥೇಶ್ವರನೇ ಕಾಲ್ ಕೆರೆದು ಕದನಕ್ಕೆ ನಿಂತರೂ ಸರಿ. ಕಲಿ ಅಂಶದಿಂದ ನಿರ್ಮಿತವಾದ ಈ ರತ್ನ ಸಿಂಹಾಸನವು ರಕ್ತದ ಮಡಿಲಲ್ಲಿ ಕೊಚ್ಚಿ ಹೋದರೂ ಸರಿ. ರತ್ನ ಸಿಂಹಾಸನಾಧೀಶ್ವರ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನಧನ ನಮ್ಮ ನಾನು ಮಸದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡ, ನೆಲವನ್ನು ಕೊಡೆ. ಅಡ್ಡ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಅಡ್ಡ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡದಲೆ ಕಡುಗಲಿ ದರ್ಪಣಿ, ಛಲವನ್ನು ಬಿಡದಲೆ ಕಡುಗಲಿ ದರ್ಪಣಿ. ಛಲವ ಜಯಿಸಿ ತನ್ನ ಮುದಗಳು ಕೊಡುವುದಿಲ್ಲವೋ ರಾಜ್ಯವ. ಆ ಪಂಡು ನಂದನರು ಎಲ್ಲೊಡನದಿದ್ದವ, ಆ ಪಂಡು ನಂದನರು ಎಲ್ಲೊಡನದಿದ್ದವ. ಮಾಡಿ ಗೆಲ್ಲಲಿ ಅವ ಧೀರತ್ವವೇ, ಯುದ್ಧ ಮಾಡಿ ಗೆಲ್ಲಲಿ ಅವ ಧೀರತ್ವವೇ. ಕೊಡುವುದಿಲ್ಲ ಕಾಡೆಯ ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶದಲ್ಲಿ. ಸಂಧಾನದಿಂದ ಎಂದಿಗೂ ರಾಜ್ಯವು ದೊರಕುವುದಿಲ್ಲ ಕೃಷ್ಣ. ಛಲ ತೊಟ್ಟು ಮಾಡುವೆನು ಯುದ್ಧ. ಹಣ ಕಡೆ ಸತ್ತರೆ ಸಾಹಿತ್ಯ, ಬದುಕಿದರೆ ಸಾಮ್ರಾಜ್ಯ. ಹೋಗು, ಆ ನಿನ್ನ ಬಡಪಂಡವರಿಗೆ ತಿಳಿಸಿಬಿಡು, ಯುದ್ಧಕ್ಕೆ ಬೇಕಾದ ಸಲಕರಣೆ ಸಿದ್ಧಪಡಿಸುವ ಎಂದು. ಗತಿ ಬೇಡೈಸು ಯೋಧನದೆ ತೋರಿ ಗಣಾಧಿಕದೊಳಿಸೆ. ಗತಿ ಬೇಡೈಸು ಯೋಧನದೆ ತೋರಿ ಗಣಾಧಿಕದೊಳಿಸೆ. ಅದಕ್ಕಿಂತ ಒದರುವೆ, ಅದೇ ಮಾತ ಬಗಲುವೆ. ಅದಕ್ಕಿಂತ ಒದರುವೆ, ಅದೇ ಮಾತ ಬಗಲುವೆ. ಕುಲಹೀನ ಕುಲವ ಮರೆತಯ ರಣದಳು
ಹೇಗಿಟ್ಟೆ ಬಿಡುವುದೇ ಕತಿ ಬೇಡೈಸು ಯೋಧನದೆ ತೋರಿಗನಾದಿನದು ಸೈರಣೆ ಸೈರಣೆ ಸೈರಣೆ. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನು. ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ದುಪತಿ? ದುರ್ಯೋಧನ, ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ಚಕ್ರವರ್ತಿಗಳಾದ ನೀವೇ ನಿರ್ಧರಿಸಬೇಕು. ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ತಕ್ಕ ಸಲಹೆಯನ್ನೇ ಇತ್ತಿದ್ದೇನೆ. ಯಾರಿಗೋ? ಇನ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಾಗಿ ಬೀಳ್ಕೊಡಲು ನಮ್ಮ ಮಾವನಾದ ಶಕುನಿ ಮಹಾ ಆಗಲೇ ತಿಳಿಸಿದ ಸಲಹೆಯನ್ನು ಇತ್ತಿರುವರು. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿ ಇರಬೇಕು. ನಿನ್ನ ಅದ್ಭುತವಾದ ರಾಯಭಾರಕ್ಕೆ ನನ್ನ ಅದ್ಭುತವಾದ ಸತ್ಕಾರ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ಅದ್ಭುತಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು ಸಹೋದರ ದುಶ್ಯಾಸನ. ಅಣ್ಣ ಬಂಧಿಸಿರಿ ಕೃಷ್ಣನನ್ನು. ಆಗಬಹುದು. ಅಯ್ಯೋ, ಯಾರನ್ನು ಬಂಧಿಸುವಿನ ಮಂದಮತಿಗಳಿರ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಪ್ರತಿಗಳ ಮಾಡಲೇ ಬಿಡುವುದಿಲ್ಲ. ಏನು? ಮರಳಿನಿಂದ ಸಾಗರವನ್ನು, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಕೇವಲ ಈ ಪಾಶದಿಂದ ಪಾಲಾಕ್ಷನನ್ನು ಬಂಧಿಸುವಿರ? ವ್ಯರ್ಥ, ನಿಮ್ಮಿಂದಾಗದು. ಈಗ ನನ್ನನ್ನು ಬಂಧಿಸಿ. ಅಲ್ಲಿ ಕೃಷ್ಣ